ರಾಜ್ಯದಲ್ಲಿ ಮತ್ತೊಂದು ಚಿನ್ನಾಭರಣ ಮಳಿಗೆ ರಾಬರಿಯಾಗಿದೆ. ಪಿಸ್ತೂಲ್ ತೋರಿಸಿ ಚಿನ್ನಾಭರಣದ ಮಳಿಗೆಯನ್ನ ದರೋಡೆ ಮಾಡಿದ್ದಾರೆ. ವಿಜಯಪುರ ಜಿಲ್ಲೆ ಚಡಚಣ ತಾಲೂಕಿನ ಹಲಸಂಗಿಲಾಗಿರುವಂತಹ ಘಟನೆ ಇದು. ದರೋಡೆ ಮಾಡಿ ಬೈಕ್ನಲ್ಲಿ ಇಬ್ಬರು ಮುಸುಕುದಾರಿಗಳು ಪರಾರಿಯಾಗಿದ್ದಾರೆ. ಮಂಕಿ ಕ್ಯಾಪ್, ಹೆಲ್ಮೆಟ್ ಹಾಕಿಕೊಂಡು ಬಂದಿದ್ರು ಇಬ್ಬರು. ಈ ಕೃತ್ಯ ಆಗಿದೆ. ಅಂದಾಜು 100 ಗ್ರಾಂ ಬಂಗಾರ ದರೋಡೆ ಮಾಡಿರುವಂತಹ ಶಂಕೆ ಇದೆ. ದರೋಡೆ ಪ್ರಕರಣದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ಜಳಕಿ ಪೊಲೀಸ್ ಠಾಣಾ ವ್ಯಾಪ್ತಿಯಾಗಿರುವಂಥ ಘಟನೆ ಇದು. ನೋಡಿ, ಈ ದೃಶ್ಯ ನೋಡ್ತಾ ಇದ್ದೀವಿ. ಸಿಸಿಟಿವಿದು ಗನ್ ತೋರಿಸ್ತಾ ಇದ್ದಾರೆ. ತೋರಿಸಿ ಅಲ್ಲಿ ಅವ್ರನ್ನ ಹೆದರಿಸಿ ಸುಮಾರು 100 ಗ್ರಾಂ ಚಿನ್ನಾಭರಣವನ್ನು ದೋಚಿ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಕಂಪ್ಲೀಟ್ ಮುಖವನ್ನೆಲ್ಲ ಕವರ್ ಮಾಡ್ಕೊಂಡಿದ್ದಾರೆ. ಮಂಕಿ ಕ್ಯಾಪು, ಹೆಲ್ಮೆಟ್ಟು. ಯಾಕಂದರೆ ಮುಖ ಚೆಹರೆ ಗೊತ್ತಾಗ್ಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ. ಚಡಚಣ ತಾಲೂಕಿನಲ್ಲಿ ಆಗಿರುವಂಥ ಘಟನೆ ಇದು. ಜಳಕಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಾಗಿದೆ. ಸದ್ಯಕ್ಕೆ ಪೊಲೀಸರು ಆ CCTV ಫುಟೇಜ್ ಆಧಾರವಾಗಿ ಇಟ್ಕೊಂಡು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಯಾವ ಕಡೆ ಹೋಗಿರ್ಬೋದು ಅಂಥೇಳಿ ಇತ್ತೀಚೆಗೆ ನೋಡ್ತಾ ಇದ್ದೀವಿ. ಮೊನ್ನೆ ಹುಣಸೂರಿನಲ್ಲೂ ಕೂಡ ಆಯಿತು. ಅದಾದ ಮೇಲೆ ಬೆಂಗಳೂರಿನಲ್ಲಾಗಿತ್ತು ದರೋಡೆ ಪ್ರಕರಣ. ಆ ಭಾಗದಲ್ಲೂ ಕೂಡ ಉತ್ತರ ಕರ್ನಾಟಕ ಭಾಗದಲ್ಲಿ ಬ್ಯಾಂಕ್ ಆಯಿತು. ಹೆಚ್ಚಾಗ್ತಾ ಇದೆ ಯಾಕೋ ಇತ್ತೀಚೆಗೆ. ಬಂಗಾರದ ಬೆಲೆ ಕೂಡ ಹೆಚ್ಚಾಗ್ತಾ ಇದೆ. ಅದರಲ್ಲೂ ಈಗ ಆ ಒಂದು ಚಿನ್ನಾಭರಣದ ಮಳಿಗೆಯನ್ನು ಟಾರ್ಗೆಟ್ ಮಾಡಿದಂತಹ ಈ ಲೂಟಿಕೋರರು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಬಹುಶಃ ನಮಗನಿಸ್ತಾ ಇದೆ ಈ ದರೋಡೆ ಮಾಡುವಂತಹ, ಈ ಹಿಂದೆ ಮಾಡಿರುವಂಥ ಗ್ಯಾಂಗ್ಗಳು ಉತ್ತರ ಭಾರತದ ಮೂಲದವರು ಆಗಿರ್ತಾರೆ ಇವರು. ಈ ಗನ್ ಸಂಸ್ಕೃತಿ ಎಲ್ಲ ಆ ಕಡೆನೇ, ಬಿಹಾರ, UP ಎಲ್ಲ ಅಲ್ಲಿ ಸಂಸ್ಕೃತಿ ಇದು. ಗನ್ ತೋರಿಸಿ ಎಲ್ಲ ದೋಚ್ಕೊಂಡು ಹೋಗೋದು. ಯಾಕೆಂದರೆ ಮೊನ್ನೆದು ಕೂಡ ಬಿಹಾರದ ಗ್ಯಾಂಗ್ ಅನ್ನೋದು ಕೂಡ ಗೊತ್ತಾಗಿತ್ತಲ್ವ. ಈಗ ಮತ್ತೊಂದು ಅದೇ ರೀತಿಯಾದಂತಹ ಘಟನೆ ನಡೆದಿದೆ. ಪಿಸ್ತೂಲನ್ನು ತೋರಿಸಿ ಚಿನ್ನಾಭರಣದ ಮಳಿಗೆಯನ್ನು ದರೋಡೆ ಮಾಡಿದ್ದಾರೆ. ನೋಡಿ, ಎಂಥ ಗುಂಡಿಗೆ ಇದ್ದಂಥವರು ಕೂಡ ಕೈಯಲ್ಲಿ ಗನ್ನು ಅಥವಾ ಪಿಸ್ತೂಲ್ ಇದೆ ಅಂತ ಹೇಳಿದ್ರೆ ಹೆದರಲೇಬೇಕಾಗತ್ತೆ. ಯಾಕಂದರೆ ಕೊಲ್ಲೋಕ್ಕೂ ಕೂಡ ಹಿಂದೆ ಮುಂದೆ ನೋಡಲ್ಲ ಇವರು. ಅಂಥ ಮನಸ್ಥಿತಿ ಉಳ್ಳಂಥವ್ರಾಗಿರ್ತಾರೆ ದರೋಡೆಕೋರರು. ನಾವು ಕೂಡ ಅಲ್ಲಿ ಬೀದರ್ನಲ್ಲಿ ATMದು ಆದಾಗ ನೋಡಿದ್ವಿ. ಪಾಪ ಸಿಬ್ಬಂದಿ ಒಬ್ಬರು ಸತ್ತು ಹೋಗ್ಬಿಟ್ಟಿದ್ರು, ಶೂಟ್ ಮಾಡಿಬಿಟ್ಟು ಹೋಗ್ಬಿಟ್ಟಿದ್ರು ಅವರು. ಯಾಕೆ ಬೇಕು ಅನ್ನುವಂಥ ಕಾರಣಕ್ಕೆ ಅವರು ಕೂಡ ಅಲ್ಲಿ ಸೈಲೆಂಟ್ ಆಗಿದ್ದರು. ಅದಾದಮೇಲೆ ಈಗ ಜಳಕಿ ಪೊಲೀಸ್ ಠಾಣೆಯ ವ್ಯಾಪ್ತಿಗೆ ಏನು ಅಲ್ಲಿ ಪೊಲೀಸರಿಗೆ ವಿಚಾರ ಗೊತ್ತಾಯಿತು. ಬಟ್ ಇದು ಪೊಲೀಸರಿಗೆ ಸವಾಲಾಗುತ್ತಾ ಅಥವಾ ಇದನ್ನು ಕೂಡ ತಿಂಗಳನ್ಗಟ್ಟಲೆ ತೆಗೆದುಕೊಂಡು ಹೋಗ್ತಾರಾ ನೋಡಬೇಕು. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶ್ರೀಧರ್ ನೀಡ್ತಾರೆ. ಶ್ರೀಧರ್, ಈಗ ಮೊನ್ನೆ ಮೈಸೂರದಾಗಿತ್ತು, ಈಗ ಮತ್ತೊಂದು ಘಟನೆ ಆಗಿದೆ. ಅಂದರೆ ಈಗ ಯಾವ ಕಡೆಗೆ ಹೋಗಿರುವಂಥ ಅನುಮಾನಗಳಿದ್ದಾವೆ, ಯಾವೆಲ್ಲ ಆಯಾಮದಲ್ಲಿ ತನಿಖೆ ಮಾಡ್ತಿದ್ದಾರೆ ಅಂತ? ಚಿನ್ನಾಭರಣದ ಮಳಿಗೆಯನ್ನು ದರೋಡೆ ಮಾಡಿರ್ತಕ್ಕಂಥದ್ದು ಇದು ಸಂಜೆ 4 ಗಂಟೆಗೆ ನಡೆದಂತ ಘಟನೆ. ಇಬ್ಬರು ಮುಸುಕುದಾರಿಗಳು ಪಿಸ್ತೂಲ್ ತೋರಿ ಚಿನ್ನಾಭರಣ ಮಳಿಗೆಯನ್ನು ದರೋಡೆ ಮಾಡಿದ್ದಾರೆ. ಜೊತೆಗೆ ಈ ಒಂದು ದರೋಡೆ ಮಾಡಿದಂತವರೇನು ಕದಿಮಿನಿಂದ ಬೈಕ್ ನಲ್ಲಿ ಪರಾರಿಯಾಗಿರ್ತಕ್ಕಂಥದ್ದು. ಮಂಕಿ ಕ್ಯಾಪ್ ಹಾಗೂ ಮತ್ತು ಹೆಲ್ಮೆಟ್ ಹಾಕಿಕೊಂಡು ಬಂದಿದ್ರು ಇಬ್ರು ಆರೋಪಿಗಳಂತ ಮಾಹಿತಿ ಸಿಕ್ಕಿದೆ. ಯಾವುದೇ ಸ್ಥಳಕ್ಕೆ ಏನು ಸ್ಥಳೀಯ ಪೊಲೀಸ್ ಕೂಡ ಭೇಟಿ ಕೊಟ್ಟಿದ್ದಾರೆ. ದರೋಡೆಯ ದೃಶ್ಯಾವಳಿ CCTV ಸೆರೆ ಕೂಡ ಆಗಿರ್ತಕ್ಕಂಥದ್ದು. ಪಳುವಾದ ಚಿನ್ನಾಭರಣ ಎಷ್ಟು ಎಂಬುದು ಖಚಿತವಾಗಿಲ್ಲ. ಆದ್ರೆ ಅಂದಾಜು 100 ಗ್ರಾಂ ಬಂಗಾರ ದರೋಡೆ ಆಗಿದೆ ಅನ್ನೋಂತ ಒಂದು ಸಂಖ್ಯೆ ವ್ಯಕ್ತಪಡಿಸಲಾಗ್ತಾ ಇದೆ. ಜೊತೆಗೆ ಜಳಕಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಸದ್ಯ ಪೊಲೀಸರು ಎಲ್ಲ ಏನು ಸ್ಥಳ ಪರಿಶೀಲನೆ ನಡೆಸಿ ಪ್ರಾಥಮಿಕ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಜೊತೆಗೆ CCTV ಫುಟೇಜ್ಗಳನ್ನು ಆಧರಿಸಿ ಆರೋಪಿಗಳ ಬಂಧನಕ್ಕೆ ಒಂದು ಏನು ಜಾಲವನ್ನು ಕೂಡ ಬೀಸಿರ್ತಕ್ಕಂಥದ್ದು. ಪ್ರಭು, ಥ್ಯಾಂಕ್ ಯು ಶ್ರೀಧರ್ ಮಾಹಿತಿಗಾಗಿ. ಕ್ಯಾಮೆರಾ